ಹಲೋ ಮೇಡಮ್ ಅವರ, ನಾ ಇನ್ಸ್ಪೆಕ್ಟರ್ ಮಾತಾಡಕತ್ತೀನ್ರಿ. ಹೇಳಿ ಸರ್, ಏನ್ ವಿಷಯ? ಮೇಡಮ್ ಅವರ, ವಿಷಯ ತುಂಬಾ ಸೀರಿಯಸ್ ಆಗೈತ್ರಿ. ನೀವು ಅರ್ಜೆಂಟಾಗ ಸ್ಟೇಷನ್ಗ ಬರ್ಲೇಬೇಕ್ರಿ. ಒಂದ್ ದೊಡ್ಡ ಇಶ್ಯೂ ಆಗೈತ್ರಿ. ಏನಾಯ್ತು? ವಿಕ್ರಾಂತ್ ಸರ್ ವಿಷಯ ಮೇಡಮ್ ಅವರ. ಪ್ಲೀಸ್ ಬರ್ರಿ ಮೇಡಮ್ ಅವರ. ಸರಿ, ಬರ್ತೀನಿ. ಥ್ಯಾಂಕ್ ಯು ಮೇಡಮ್ ಅವರ. ಈ ವಿಕ್ರಾಂತ್ ಸರ್ದು ತುಂಬಾ ತಲೆನೋವಾಗ್ತೈತಿ. ಈ ಕೇಸ್ನಾಗ ನನ್ನ ತಲೆ ಕೆಟ್ಟಿ ಗೊಬ್ಬರ ಹಿಡ್ದಂಗ ಆಗೈತಿ. ಛೇ, ಅನು, ನಾನು ಅರ್ಜೆಂಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ನಾನು ಒಬ್ಳೆ ಇರೋದಕ್ಕೆ ಭಯ ಆಗುತ್ತೆ. ಸರಿ ಬಾ, ತಾತನ ಜೊತೆ ಮಲ್ಗುವಂತೆ ಬಾ. ಯಾರವ? ವಿಕ್ರಾಂತನ ಕಿಡ್ನಾಪ್ ಮಾಡಿಸಿದ್ದು ಯಾರವ? ಗೊತ್ತಾಗಿಲ್ಲವಾ? ನಮ್ ಬಗ್ಗೆ ತಿಳಿದವ್ರಂತೂ ಇಂಥ ಮಷ್ಕಿರಿ ಮಾಡೋದಿಲ್ಲ. ಇನ್ನೇನಾಗ್ತೈತಿ? ಎಲ್ಲ ಗೋಜು. ವಿಕ್ರಾಂತನ್ ಕಿಡ್ನಾಪ್ ಆಗೈತಿ. ಏನಂತಾನ ತಿಳಿವಲ್ದು. ಅವರ ತನ್ನ ಮೇಲೆ ಸಿಂಪತಿ ಬರಲಿ ಅಂತ ವಿಕ್ರಾಂತ ತನ್ನನ್ನು ತಾನೇ ಕಿಡ್ನಾಪ್ ಮಾಡಿಸ್ಕೊಂಡಿದ್ರ? ಲೇ ಧರ್ಮಣ್ಣ, ನಿನ್ನ ಮಾತೆತ್ತಿ ಪಕ್ಕಕ್ಕಿಡ. ತನಗ್ ತನ ಯಾರ ತೊಂದ್ರೆ ತಂದ್ಕೊಂತಾರೇನ? ಪುಷ್ಪಣ್ಣ, DC ಅಂದ್ರ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೂಡ ಹೌದಲ್ವೋ? ಜೈಲು ಪೊಲೀಸು DC ಅಂಡರ್ಲೆ ಬರ್ತಾವು. The number you are trying to call is currently not reachable. Please try again later. ಕಾಲ್ ಪಿಕ್ ಮಾಡ್ತಿಲ್ವಾ ಅಪ್ಪ? ನಾಟ್ ರೀಚಬಲ್ ಬರ್ತಿದೆ ತೇಜು. ಲೇಟ್ ಆದ್ರೆ ಯಾವಾಗ್ಲೂ ಹೇಳ್ತಿದ್ದಲ್ವಾ? ಇವತ್ತು ಯಾಕಪ್ಪ ಕಾಲೇ ಮಾಡಲಿಲ್ಲ? ನಾವು ಕಾಲ್ ಮಾಡಿದ್ರು ಹೋಗ್ತಾ ಇಲ್ಲ. ತೇಜು, ಅಪ್ಪನ್ಗೆ ತುಂಬಾ ಕೆಲ್ಸ ಇರ್ಬೋದು ಅನ್ಸತ್ತೆ. ಪಕ್ಕದ ಹಳ್ಳಿಗೇನಾದ್ರೂ ಹೋಗಿರ್ಬಹುದು. ಅದಕ್ಕೆ ಫೋನು ನಾಟ್ ರೀಚಬಲ್ ಬರ್ತಿದೆ. ಇರು, ಇನ್ನೊಂದ್ಸಲ ಫೋನ್ ಮಾಡೋಣ. Wolf magic begin now. Wolf magic begin now. ತೇಜು, Wolf magic begin now. ಏನೋ ಹಾಗಂದ್ರೆ? ಮಿಸೇಲ್ ಕೊಟ್ಟಿದ್ದು ಅಜ್ಜಿ. ನಮ್ಗೆ ಬೇಜಾರು ಅಂತ ಅನ್ಸ್ದಾಗ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಅನ್ಬೇಕಂತೆ. ಆಗ ನನಗೆ ಖುಷಿ ಆಗೋ ಥರ ಏನಾದ್ರೂ ನಡೆಯುತ್ತಂತೆ ಅಜ್ಜಿ. ಅಪ್ಪ ಬಂದ್ರೆ ನನ್ಗೆ ಖುಷಿ ಆಗುತ್ತಲ್ವಾ? ಇಷ್ಟೆಲ್ಲ ಪವರ್ ಇರೋ DC ನ ಹೊಲ್ಸ್ಕೊಂಡ್ಬಿಟ್ರ
ತನ್ನ ಸ್ವಂತ ಹೆಂಡತಿನ ಕೊಲೆ ಮಾಡಿರೋ ಕೇಸಿಂದ ಆರಾಮ್ಸೆ ಬಚಾವಾಗ್ಬೇಕು ಅಂತ ವಿಕ್ರಾಂತ ತನ್ನನ್ನೇ ತಾನೇ ಕಿಡ್ನಾಪ್ ಮಾಡಿಸ್ಕೊಂಡು ಸಿಂಪತಿ ಕಾರ್ಡ್ನ ಪಲ್ಲವಿ ಮೇಲೆ ಯಾಕೆ ಎಸ್ತಿರಬಾರ್ದು? ವಿಕ್ರಾಂತ್ಗೂ ಶತ್ರುಗಳಿದಾರ, ವಿಕ್ರಾಂತ್ಗೂ ತೊಂದರೆ ಕೊಡೋರಿದಾರ, ಅನ್ಯಾಯ ಮಾಡೋರಿದಾರ ಅಂತ ಪ್ರೂವ್ ಆಗ್ಬಿಟ್ರ ಕೇಸು ಸಡ್ಲ ಆಗ್ತೈತಿ. ಅದೆಂಗಾಗ್ತಿತ್ತು ಮಾರಾಯ? ಪುಷ್ಪಣ್ಣ, ನಾನು ನನ್ನ ಹೆಂಡತಿನ ಕೊಂದಿಲ್ಲ. ನಾನು ನನ್ನ ಹೆಂಡತಿನ ಕೊಂದ್ ಕೊಲೆಗಾರನ್ನ ಹುಡುಕ್ತಿದ್ದೆ. ನಿಜವಾದ ಕೊಲೆಗಾರರು ನನ್ನನ್ನ ದಿಕ್ತಪ್ಸೋಕೆ ಅಪಹರಿಸಿದ್ರು ಅಂತ ಹೇಳಿ ನಮ್ ಕಡೆ ಬೆಳ್ ತೋರ್ಸ್ಬಿಟ್ರ ಮುಗಿತೂ ನಮ್ ಕತಿ. ರಮಣ, ಸುಮ್ನೆ ಏನಾರ ಒಂದ್ ಹೇಳ್ತೀಯಲ್ಲೋ? ನಾವು ಎಲ್ಲಾ ತರ ಯೋಚನೆ ಮಾಡ್ಬೇಕು ಪುಷ್ಪಣ್ಣ. ನಮ್ಗೇನು ಆಗೋದಿಲ್ಲ ಅಂತ ಕೂರೋದಕ್ಕ ನಾವೇನು ಸತ್ಯ ಹರಿಶ್ಚಂದ್ರ ಅಲ್ಲ. ವಿಕ್ರಾಂತು ನಿರಪರಾಧಿ ಅಂತ ಗೊತ್ತಿರೋದು ನಮಗ್ ಬಿಟ್ರ ಆ ದೇವ್ರಿಗ ಅಷ್ಟ. ತಾನು ನಿರಪರಾಧಿ ಅಂತ ಗೊತ್ತಿದ ಮೇಲೆ ಶಿಕ್ಷೆ ಯಾಕೆ ಅನುಭವಿಸ್ತಾನ ಆ ವಿಕ್ರಾಂತ? ಬಚಾವಾಗ್ಲಿಕ್ಕೆ ದಾರಿ ಹುಡುಕ್ತಾ ಇರ್ತಾನ. ಜೊತೆಗ ಕಾನೂನು ಅರ್ದು ಕುಡ್ದವನ. DC ಪಲ್ಲವಿಗೆ ವಿಕ್ರಾಂತ್ ಮೇಲೆ ಸಿಂಪತಿ ಬಂದ್ರ ಮುಗೀತು. ಇದ್ಯಾಕೋ ನೋಡ್ತಿದ್ರ ನಂಬುಡಿಕೆ ಬರಂಗದ ಅವರ. ಅವ್ವ, ಒಟ್ಟಾರೆ ನಿನಗ ಏನ್ ಅನ್ಸಾಕತೈತಿ? ಇದು ಹೆಂಗಾಯ್ತು? ಯಾರ ಕಿಡ್ನಾಪ್ ಮಾಡಾರೋ ಅನ್ನಿಸ್ತದ? ಧರ್ಮಣ್ಣ, ನೀವ್ ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಆ ವಿಕ್ರಾಂತನ ಕಿಡ್ನಾಪ್ ಮಾಡಿಸಿ ನಮ್ ತಂತ್ರನ ಕೆಡಿಸಿರೋರು ಯಾರು ಅಂತ ನನಗೀ ಕೂಡ್ಲೆ ಗೊತ್ತಾಗ್ಬೇಕಾ? ಆಗ್ಲೇ ನಾವು ಬೇರೆ ಉಪಾಯ ಮಾಡಿ ಗೆದ್ದು ನೆಮ್ಮದಿಯಾಗಿರಕ್ ಸಾಧ್ಯ. ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೊಂಡ್ರಿ. ಕಿಡ್ನಾಪ್ ಆಗಿರೋದು ಕನ್ಫರ್ಮಾ? ಎಸ್ ಮ್ಯಾಮ್. ಇವರೆಲ್ಲ ಯಾರು? ಮೇಡಮ್ ಅವರ, ಇವರೆಲ್ಲ ಕಿಡ್ನಾಪ್ ಆಗಿದ್ದ ಜಾಗದಲ್ಲಿ ಹೈ ವಿಟ್ನೆಸ್ ರೀ. ನೀವು ವಿಕ್ರಾಂತ್ ಅವ್ರ ಡ್ರೈವರ್ ನಂಜಪ್ಪ ಅವ್ರ ಹೆಂಡತಿ ಅಲ್ವಾ? ಹೌದ್ರಿ ಮೇಡಮ್. ವಿಕ್ರಾಂತ್ ಅವ್ರ ಕಿಡ್ನಾಪ್ ಆದಾಗ ನೀವಲ್ಲಿ ಏನ್ ಮಾಡ್ತಿದ್ರಿ? ನಮ್ಮನೆ ದಾರಿನಾಗ ವಿಕ್ರಾಂತ್ ಸರ್ ಮನೆ ಐತ್ರಿ ಮೇಡಮರ. ಅವ್ರು ಹೋಗ್ಬೇಕಾರೆ ಅಡ್ಡಾಕಿದ್ದೆ ಮೇಡಮರ. ಯಾಕೆ? ನನ್ ಗಂಡಂಗ ದುಡ್ನಾಸೆ ತೋರ್ಸಿ ಅವ್ರ ಹೆಂಡತಿನ ಕೊಲೆ ಮಾಡ್ಸಿದ್ರಲ್ಲ ಮೇಡಮ್. ಈಗ ನನ್ ಗಂಡ ಇಲ್ದಂಗ ಬೀದಿ ಪಾಲಾಗಿದ್ದೀನಿ, ಮಕ್ಳು ಸಮೇತ. ಅದಕ್ಕ ನನ್ಗ ಪರಿಹಾರ ಕೊಡ್ಲೇಬೇಕಾ ಮೇಡಮ್? ಅದಕ್ಕ ಪರಿಹಾರ ಕೇಳಕ್ಕ ಅಡ್ಡ ಆಗ್ತಾನ. ಅಷ್ಟಾಗ ಯಾರ ರೌಡಿಗಳು ಬಂದು ಮುಖಕ್ಕೆ ಏನೋ ಹೊಡೆದು ಎತ್ತಕೊಂಡು ಹೋದ್ರು. ಇನ್ಸ್ಪೆಕ್ಟರ್, ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕಳ್ಸಿದಿರಾ ಅಲ್ವಾ? ಎಸ್ ಮ್ಯಾಮ್. ನೀವೆಲ್ಲ? ನಾವು ಇರೋ ಕಾಲೋನಿಯಲ್ಲೇ ಇರೋದು ಮೇಡಮ್. ನೀವೆಲ್ಲ ಏನ್ ಮಾಡ್ತಿದ್ರಿ? ಈ ಒಮ್ಮ ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಂಡ್ರು. ನಾವು ಏನಾಯ್ತು ಅಂತ ಓಡ್ ಹೋದ್ವಿ ಮೇಡಮ್.